ಎಲ್ಲಿಗೆ ಹೊರಟಿತ್ತು ಮಗ? ಕುಂದಾಪುರಕ್ಕೆ. ಕುಂದಾಪುರಕ್ಕೆ ಹೋಗಿ ಎಲ್ಲಿ ಹೋಗ್ತೀವಿ ನಾವು? ಅದು ಬೇಡ ಕೊಡಿ. ಇಲ್ಲಿ ಮಾಡಿದ್ಲು ಐಟಮ್ ಮೇಲೆ. ಹಾಯ್. ಹಾಂ, ಸೊ ಇವೆಲ್ಲ ಬಟ್ಟೆ ತಂದಿರೋದು ಇವಷ್ಟೇ, ವಾಶ್ ಮಾಡಿ ಹಾಕಬೇಕು. ಇದೆಲ್ಲ ಫೇಸ್ ವಾಶ್. ಸೊ ಇದಿಷ್ಟು ಐಟಮ್ ಮನೆಗೆ ಬೇಕಿತ್ತು, ಹಾಗಾಗಿ ತೊಗೊಂಡು ಬಂದಿದ್ವಿ. ಸೊಳ್ಳೆ ಕಾಯಿಲ್ ಕೂಡ ತೊಗೊಂಡು ಬಂದ್ವಿ. ಸೊ ಅಲ್ಲಲ್ಲೇ ಬಟ್ಟೆಗಳಿವೆ ನೋಡಿ. ಇದು ಕೃಷ್ಣ ಜನ್ಮಾಷ್ಟಮಿಗೆ ದಿನ ಹಾಕ್ಲಿಕ್ಕಂತ ತೊಗೊಂಡೆ. ತುಂಬ ಚೆನ್ನಾಗಿದೆ. 10 ರೂಪೀಸ್ ಈಚ್. ಇದು ಒಂದೊಂದಕ್ಕೆ 10 ರೂಪೀಸ್. ಸೊ ಇದು ಕೂಡ ಇಂಡಿಪೆಂಡೆನ್ಸ್ ಡೇಗಿದೆ ಇದನ್ನು ಹಾಕಬೇಕು ಅಂತ ತೊಗೊಂಡು ಬಂದೆ. ಇದು ಕೂಡ 10 ರೂಪೀಸ್. ಸೊ ಈ ಸ್ಟಿಕ್ಕರ್ ಕೂಡ 10 ರೂಪೀಸ್. ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಹಾಗೆ ನಾವು ಚಿಕ್ಕ ವಯಸ್ಸಲ್ಲಿ ಈ ರೀತಿ ಕ್ಲಿಪ್ಸ್ನ ಹಾಕ್ಕೊಳ್ತಾ ಇದ್ವಿ. ಇದನ್ನು ಕೂಡ ತೊಗೊಂಡಿದ್ದೀನಿ ನೋಡಿ, ಹಾಕ್ಲಿಕ್ಕಾಗತ್ತೆ ಅಂತ. ಸೊ ಇನ್ನೊಂದು ಥರ ಕ್ಲಿಪ್ ಇತ್ತು. ಇದು ಹಾಗೆ ಸ್ಮೆಲ್ ಚೆನ್ನಾಗಿತ್ತು ಅಂತ ತೊಗೊಂಡೆ, ನೋಡಬೇಕು. ಸೊ ಹಾಗೆ ರಬ್ಬರ್ಸ್ನ ತೊಗೊಂಡೆ, ಇವಳಿಗೆ ಜುಟ್ಟು ಹಾಕ್ಲಿಕ್ಕೆ ಬೇಕಲ್ಲ. ಶಾಂಪು ಖಾಲಿಯಾಗಿತ್ತು, ಶಾಂಪೂನ ಕೂಡ ತೊಗೊಂಡೆ. ಯಾಕೆ ಗೊತ್ತ. ಸೊ ಈ ಕ್ಲಿಪ್ ಕೂಡ 10 ರೂಪೀಸ್ ಇದು. ಈ ಕ್ಲಿಪ್ಪಿಗೆ 20 ರೂಪೀಸ್ ಕೊಟ್ಟಿದ್ದೆ. 8 ಕ್ಲಿಪ್ ಇದೆ ಇದರಲ್ಲಿ. ಸೊ ಇದರಲ್ಲಿ 4 ಕ್ಲಿಪ್ ಇದೆ, 10 ರೂಪೀಸ್. ತುಂಬ ಚೆನ್ನಾಗಿದೆ. ಕ್ಲಾತ್ ಯಾವುದೆಲ್ಲ ತೊಗೊಂಡೆ ಅಂತ ತೋರಿಸ್ತೀನಿ. ಇದು 25 ರೂಪೀಸ್. ನಾನು ಈ ಕಾಜಲ್ನೇ ಹಚ್ಚೋದು. ಸೊ ಈ ಪ್ಯಾಂಟ್ಗೆ 80 ರೂಪೀಸ್. ಹಾಗೆ ಈ ಥರದ್ದು 2 ಪ್ಯಾಂಟ್ ತೊಗೊಂಡೆ. ಸೊ ಹಾಗೆ ಇನ್ನೊಂದು ಪ್ಯಾಂಟ್ ಕೂಡ ತೊಗೊಂಡಿದ್ವಿ. ಇದಕ್ಕೆ ಎಷ್ಟ್ರಿ? ಈ ಪ್ಯಾಂಟಿಗೆ 50. ಸೊ ಈ ರೀತಿ ಕಟ್ಟೋ ಕ್ಲಾತನ್ನು ತೊಗೊಂಡಿದ್ದೆ. ಇದೊಂದು ಇವಳು ಯೂಸ್ ಮಾಡಿರೋದೊಂದು. ಇಯರಿಂಗ್ಸ್ನ ನೋಡಿದೆ, ನನಗೆ ಯಾವುದೋ ಅಷ್ಟು ಇಷ್ಟ ಆಗಿಲ್ಲ. ಒಂದು ಇಷ್ಟ ಆಗಿತ್ತು, ತುಂಬ ಹೆವಿ ವೇಟ್ ಇತ್ತು. ಎಲ್ಲಿಗೆ ಹೊರಟಿದ್ದೀಗ? ಎಲ್ಲಿ ಹೋಗಿತ್ತು? ಶಾಮಿ ಮನೆಗೆ ಹೊರಟದ್ದು ಗೊಂಬೆ. ಬೇಡ, ನಾನೇ ಅಂತ ಅಷ್ಟು ಬಾಚ್ಕೊಂಡು ಮೇಲೆ ಬಟ್ಟೆ ಎಲ್ಲ ಒಣಸಿ ಆಯಿತು. ಟೀಪು ಎಲ್ಲಿ ಮಗ? ಟೀಪು ಎಲ್ಲಿ?
ಕೂತಿದ್ ಕಣ, ಅದಕ್ಕೆ ಬಡಿತೆ ಈಗ ಕಣ. ತುಳಸಿ ಕಟ್ಟಿ ಮೇಲೆ ಹೋಗಿ ಕೂಕೊಂಡಿದ್ದು ಗಾರ ಆಗಿತ್ತೆ ಇಲ್ಲ ಹೌದು. ಹಾಯ್ ಗೊಂಬೆ, ಇಲ್ಲಿ ಇಲ್ಲಿ ಹಂಗಲ್ಲ, ಇಲ್ಲಿ ಇಲ್ಕಂಡು. ಹಾಂ ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್. ಇಲ್ಲಿ ಚಿಕನ್ ಹಾಯ್ ಹಾಯ್. ಹಾಯ್ ಗೊಂಬೆ, ಹಾಯ್. ತಾತ ತಾತ, ಹಾಂ ತಾತ. ಮಳೆ ಬರುವ ಹಾಗಿದೆ, ಆದಷ್ಟು ಬೇಗ ಮನೆನ ಮುಟ್ಕೋಬೇಕು. ಹಾಯಲ್ಲ, ಈಗ ಬೇಗ ಓಡುದು. ಹ್ಞೂ